ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶುಂಠಿ ಕೃಷಿ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಎಸ್.ವೈ. ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್.ವೈ. ಚಂದ್ರಶೇಖರ್ ಅವರು. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ಶುಂಠಿ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತೀರಾ? ಶುಂಠಿ ನಮ್ಮ ರಾಜ್ಯ ಮತ್ತು ಇತರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇರತಕ್ಕಂಥ ಒಂದು ಪ್ರಮುಖ ಬಹುವಾರ್ಷಿಕ ಮೂಲಿಕೆ. ಇದರ ಮುಖ್ಯವಾದ ಭಾಗ ವಾಣಿಜ್ಯ ಮಟ್ಟದಲ್ಲಿ ಬಳಸ್ತಾ ಇರೋದು ಅಂದರೆ ಇದರ ಗಡ್ಡೆಗಳು. ಸೊ ಇದನ್ನು ಸಾಂಬಾರು ಪದಾರ್ಥವಾಗಿ ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದಾರೆ. ಇದರ ಮುಖ್ಯವಾದಂಥ ಒಂದು ಉಪಯೋಗಗಳ ಬಗ್ಗೆ ಗಮನಿಸೋದಾದರೆ, ಶುಂಠಿಯನ್ನು ತಾಜಾ ಮತ್ತು ಒಣ ಶುಂಠಿಯಾಗಿ ಕೂಡ ಬಳಸ್ತಾರೆ. ಮಸಾಲೆ ಮತ್ತು ಔಷಧಿಯ ಕೂಡ ಬಳಸೋದು ಉಂಟು. ಮುಖ್ಯವಾಗಿ ಹೊಟ್ಟೆ ಸಮಸ್ಯೆಗಳಿರ್ಬೋದು, ಅತಿಸಾರ ಇರ್ಬೋದು, ರಕ್ತಸ್ರಾವ ಇರ್ಬೋದು, ಕೆಮ್ಮು, ನೆಗಡಿ ಕಡಿಮೆ ಮಾಡೋದ್ರಲ್ಲಿ ಇದರ ಪಾತ್ರ ಬಹಳ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಶುಂಠಿ ಬೇಸಾಯ ಮಾಡ್ಕೋಬೇಕು ಅಂದರೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಶುಂಠಿಯನ್ನು ನಮ್ಮ ರಾಜ್ಯ ಬಿಟ್ಟು ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಈ ರಾಜ್ಯಗಳಲ್ಲಿ ಗಮನಿಸುವ ಅಂಶ ಏನಂತಂದರೆ, ಎಲ್ಲಿ ಕೆಂಪುಗೋಡು, ಜೇಡಿ ಮಣ್ಣು ಅಥವಾ ಮರಳು ಮಿಶ್ರಿತ ಮಣ್ಣು ಇರುತ್ತೋ ಅಂಥ ಪ್ರದೇಶದಲ್ಲಿ ಇದು ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ. ಆದರೆ ಎಲ್ಲಿ ಕಪ್ಪು ಮಣ್ಣು ಅಥವಾ ಸ್ವಲ್ಪ ಗಂಟು ಪದಾರ್ಥ ಅಂಥ ಪ್ರದೇಶಗಳಲ್ಲಿ ಇದನ್ನು ಬೆಳೀಲಿಕ್ಕೆ ಸೂಕ್ತವಲ್ಲ ಅಂತ ಹೇಳ್ಬೋದು. ಅಂದರೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಇದು ಗಡ್ಡೆ ಜಾತಿ ಆಗಿರೋದ್ರಿಂದ ಮಣ್ಣು ಹುಡಿ ಆಗಿರ್ತಕ್ಕಂಥದ್ದು ಭಾಳ ಗಮನಿಸಬೇಕಂತ ಅಂಶ. ಅಂದರೆ ಹಗುರವಾದ ಮಣ್ಣು ಒಳ್ಳೆಯದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಕಷ್ಟು ಪೋಷಕಾಂಶಗಳು ಹೊಂದಿರಬೇಕು, ಯಾಕಂದರೆ ಇದು ಹೆಚ್ಚು ಪೋಷಕಾಂಶಗಳನ್ನ ಇಷ್ಟಪಡುತ್ತೆ. ಇನ್ನು ಶುಂಠಿ ಬೇಸಾಯಕ್ಕೆ ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತ? ಮುಖ್ಯವಾಗಿ ಬೆಚ್ಚಗಿನ ಪ್ರದೇಶ ಅಂತ ಹೇಳ್ತೀವಿ, ಅಂದರೆ ಡ್ರೈ ವೆದರ್ ಅಂತ ಹೇಳ್ತೀವಿ. ಅಂಥ ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ 1500 ಮೀಟರ್ ಎತ್ತರದವರೆಗೂ, ಅಂದರೆ ಸಮುದ್ರ ಮಟ್ಟದಿಂದ ಅಲ್ಲಿವರೆಗೂ ಇದನ್ನು ಬೆಳೀಬೋದು ಅಂತ ಕಂಡುಕೊಂಡಿದ್ದೀವಿ. ನೀರಾವರಿ ಮತ್ತು ಮಳೆಯಾಶ್ರಯ ಎರಡದಲ್ಲೂ ಕೂಡ ಬೆಳೀಬೋದು. ಆದರೆ ಯಶಸ್ವಿಯಾಗಿ ಬೆಳಿಬೇಕಾದ್ರೆ ಕೆಲವು ಅಂಶಗಳನ್ನ ಗಮನಿಸ್ತೀವಿ. ಅಂದರೆ ಯಾವ ಪ್ರದೇಶ ಸೂಕ್ತವಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಅಂದರೆ ಬಿತ್ತನೆ ಸಮಯದಲ್ಲಿ ಸ್ವಲ್ಪ ಸಾಧಾರಣ ಮಳೆ ಇರಬೇಕು, ಅಂದರೆ ಮಳೆ ಕಡಿಮೆ ಇದ್ದರೂ ಪರವಾಗಿಲ್ಲ.
ಸ್ವಲ್ಪ ಬೆಳೆದಾದ್ಮೇಲೆ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳಾದಮೇಲೆ ಚೆನ್ನಾಗಿ ಮಳೆ ಬರ್ತಕ್ಕಂಥ ಪ್ರದೇಶ, ಅಂದರೆ ಅಂಥ ಒಂದು ವಾತಾವರಣ ಬೇಕು. ಕೊಯ್ಲು ಮಾಡೋ ಹಂತ ಬಂದಾಗ ಸುಮಾರು ಒಂದು 7-8 ತಿಂಗಳ ಹಂತ ಬಂದಾಗ ಸ್ವಲ್ಪ ಒಣ ಹವೆ ಇರಬೇಕು. ಸೊ ಇಂಥ ಒಂದು ವಾತಾವರಣ ತುಂಬ ಸೂಕ್ತ ಅಂತ ಹೇಳ್ಬೋದು ಇದಕ್ಕೆ. ಇನ್ನು ನಮ್ಮಲ್ಲಿ ಯಾವಾಗ ಈ ಶುಂಠಿಯನ್ನು ಬೆಳ್ಕೊಳ್ಳೋದಕ್ಕೆ ಸೂಕ್ತವಾದಂಥ ಕಾಲ ಅಂತೀರಿ? ಈಗ ಮುಖ್ಯವಾಗಿ ನೋಡೋದಾದರೆ ಮೇ ಪ್ರಾರಂಭದ ತಿಂಗಳಿಂದ ಹಿಡಿದು ಕೊನೆಯವರೆಗೂ ಇದನ್ನು ನಾಟಿ ಮಾಡ್ಕೊಳ್ಳೋ ಸೂಕ್ತ ಸಮಯ ಅಂತ ಹೇಳ್ಬೋದು. ರೈತರಿಗೆ ಸ್ವಲ್ಪ ನೀರಾವರಿ ಆಶ್ರಯ ಇದೆ ಅಂದರೆ ಅದನ್ನು ಇನ್ನೂ ಮೊದಲೇ ಪ್ರಾರಂಭ ಮಾಡ್ಬೋದು. ಉದಾಹರಣೆಗೆ ಫೆಬ್ರವರಿ ಮಾರ್ಚಲ್ಲೇ ಕೂಡ ಇದನ್ನು ಪ್ರಾರಂಭ ಮಾಡ್ಕೋಬೋದು ನೆಟ್ಕೊಳ್ಳೋದಕ್ಕೆ. ಇನ್ನು ನಾವು ಯಾವುದೇ ಒಂದು ಬೆಳೆಯಿಂದ ಉತ್ತಮ ಇಳುವರಿ ಪಡಿಬೇಕು ಅಂದರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಆ ತಳಿಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಶುಂಠಿನಲ್ಲಿ ಯಾವ್ಯಾವ ತಳಿಗಳಿದ್ದಾವೆ ಅಂತ? ಶುಂಠಿಯಲ್ಲಿ ಸ್ಥಳೀಯ ತಳಿಗಳು ಮತ್ತು ಸುಧಾರಿತ ತಳಿಗಳು ಅಂತ ವಿಂಗಡಣೆ ಮಾಡ್ಬೋದು. ಅದರಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಅಂದರೆ ರೈತರ ಮಟ್ಟದಲ್ಲೇ ಪರಿಚಯ ಆಗಿರ್ತಕ್ಕಂಥವು ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ತಂದು ನೆಟ್ಕೊಂಡಿರ್ತಕ್ಕಂಥ ಕೆಲವು ತಳಿಗಳು ರೈತರಲ್ಲಿ ಮತ್ತು ಕ್ಷೇತ್ರದಲ್ಲಿ ಬಹಳ ಹೆಸರಾಗಿದ್ದಾವೆ ಕೆಲವು. ಅದೇ ಥರ ಸಂಶೋಧನೆ ಸಂಸ್ಥೆ ಆದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಏನಿದೆ ಅದರಿಂದ ಕೂಡ ಕೆಲವು ಸುಧಾರಿತ ತಳಿಗಳನ್ನು ಬಿಟ್ಟಿದ್ದಾರೆ. ಈ ಸ್ಥಳೀಯ ತಳಿಗಳನ್ನು ನೋಡೋದಾದರೆ ಈಗ ಉದಾಹರಣೆಗೆ ಹಿಮಾಚಲ್ ಅನ್ನೋ ತಳಿ, ಅದೇ ಥರ ಮಾರನ್ ಅನ್ನೋ ತಳಿ, ಅದೇ ಥರ ರಿಯೋಡಿ ಜನೈರೋ ಅಂತ ಹೆಸರದು. ಈ ಥರದ ಕೆಲವು ತಳಿಗಳು ಕ್ಷೇತ್ರದಲ್ಲಿ ಭಾಳ ಹೆಸರಾಗಿದ್ದಾವೆ. ಸ್ಥಳೀಯ ತಳಿಗಳು ಅದು ಒಳ್ಳೆ ಇಳುವರಿ ಕೊಡ್ತವೆ. ಒಂದು ಗಮನಿಸಬೇಕಾದ ಅಂಶ ಅಂದರೆ ಈ ಸ್ಥಳೀಯ ತಳಿಗಳಲ್ಲಿ ಶುಂಠಿಯನ್ನು ಓಲಿಯಾ ರೆಸಿನ್ ಮತ್ತು ಸುಗಂಧ ತೈಲ ತಯಾರಕ್ಕೆ ಕೂಡ ಬಳಸ್ತಾರೆ. ಅದರ ಪ್ರಮಾಣ ಕೂಡ ಸುಮಾರು 10%ವರೆಗೂ ಗಮನಿಸಿದ್ವಿ. ಉದಾಹರಣೆ ಮಾರನ್ ಅನ್ನೋ ತಳಿಯಲ್ಲಿ. ಸೊ ಇವನ್ನು ಕೂಡ ಹೆಚ್ಚಾಗಿ ಬೆಳಿಬೋದು. ಸುಮಾರು ಇವು 200ರಿಂದ 210 ದಿವಸದಲ್ಲಿ ಇವು ಕೊಯ್ಲಿಗೆ ಬರ್ತಕ್ಕಂಥ ತಳಿಗಳು. ಅದೇ ಥರ ಸುಧಾರಿತ ತಳಿಗಳು ನೋಡೋದಾದರೆ ಈಗ IASR ಅಂತ ಬಿಡುಗಡೆ ಮಾಡಿರ್ತಕ್ಕಂಥ ವರದಾ ಇರ್ಬೋದು, ಮಹಿಮಾ, ರಜಿತಾ ಅಂತ ಕೆಲವು ತಳಿಗಳು ಇವು ಒಳ್ಳೆಯ ರೆಜಿನ್ ಮತ್ತು ಸುಗಂಧ ತೈಲವನ್ನು ಹೊಂದಿರತಕ್ಕಂಥ ತಳಿಗಳು. ಇವು ಸಾಧಾರಣ 200 ದಿವಸಗಳಲ್ಲಿ ಕೊಯ್ಲಿಗೆ ಬರ್ತಕ್ಕಂಥ ತಳಿಗಳು ಅಂತ ಹೇಳ್ಬೋದು. ಇದಲ್ಲದೆ ಇನ್ನೂ ಸಾಕಷ್ಟು ತಳಿಗಳಿದ್ದಾವೆ. ಅದಲ್ಲದೆ ಸುಮಾರು ಈಗ ಉದಾಹರಣೆಗೆ ಎರ್ನಾಡ್ ಅಂತ ಹೇಳ್ಬಿಟ್ಟು, ವೈನಾಡ್ ಅಂತ ಹೇಳ್ಬಿಟ್ಟು ಇವೆಲ್ಲ ರೈತರಲ್ಲೇ ಪರಿಚಯ ಆಗಿರ್ತಕ್ಕಂಥ ತಳಿಗಳು. ಅವು ಕೂಡ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿಗಳು ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಹಸಿ ಶುಂಠಿಗೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತೀರಿ? ಹಸಿ ಶುಂಠಿಗೆ ನೋಡೋದಾದರೆ ಈ ರಿಯೋಡಿ ಜನೈರೋ ಅನ್ನೋದು, ಈಗ ವೈನಾಡ್ ಲೋಕಲ್ ಇರ್ಬೋದು, IASR ವರದಾ. ಸೊ ಇವು ಹಸಿ ಶುಂಠಿಗೆ ಅಂತ ಮಾಡಿರ್ತಕ್ಕಂಥ ಕೆಲವು ತಳಿಗಳು. ಇನ್ನು ಒಣಶುಂಠಿಗೆ ಆದರೆ ಅಲ್ಲೇನು ಗಮನಿಸ್ತೀವಿ ಅಂದರೆ ಹೆಚ್ಚು ರಿಕವರಿಯನ್ನು ಗಮನಿಸ್ತೀವಿ. ಹೆಚ್ಚು ಒಣಶುಂಠಿ ಎಷ್ಟು ಬರುತ್ತೆ ಅಂತ. ಸಾಧಾರಣವಾಗಿ ಶುಂಠಿಯಲ್ಲಿ 18% 25% ಶುಂಠಿಯನ್ನು ರಿಕವರಿ ಮಾಡ್ಬೋದು, ಅಂದರೆ ಒಣಶುಂಠಿಯನ್ನು. ಸೊ ಈ ಕೆಲವು ತಳಿಗಳು ಉದಾಹರಣೆ ಮಾರನ್ ಇರ್ಬೋದು, ವೈನಾಡ್ ಲೋಕಲ್ ಇರ್ಬೋದು, ಇಂಥ ತಳಿಗಳಲ್ಲಿ ಹೆಚ್ಚು ಶುಂಠಿ ರಿಕವರಿಯನ್ನು ಮಾಡ್ಬೋದು. ಸೊ ಇವು ಒಣಶುಂಠಿಗೆ ಸೂಕ್ತವಾದಂಥ ತಳಿಗಳು ಅಂತ ಹೇಳ್ಬೋದು. ಕೆಲವು ತಳಿಗಳು ಎರಡಕ್ಕೂ ಸೂಕ್ತ ಆಗುತ್ತವೆ. ಉದಾಹರಣೆಗೆ ಹಸಿಗಾದರೂ ಬಳಸ್ಬೋದು, ಒಣಶುಂಠಿಗಾದರೂ ಮಾಡ್ಕೋಬೋದು. ಈಗ ಕಾರ್ತಿಕ್ ಅನ್ನೋದು, ರಿಯೋಡಿ ಜನೈರೋ ಅನ್ನೋದು ನಾವು ಫೀಲ್ಡಲ್ಲಿ ಜಾಸ್ತಿ ನೋಡ್ತಕ್ಕಂಥ ತಳಿ ರಿಯೋಡಿ ಜನೈರೋ. ಸೊ ಇದು ಎರಡೂ ಒಂದು ಉಪಯೋಗ ಕೂಡ ಬಳಸುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಶುಂಠಿಯನ್ನು ಬಿತ್ತನೆ ಮಾಡ್ಕೋಬೇಕು ಅಂತ ಅಂದರೆ ಎಷ್ಟೆಷ್ಟು ಶುಂಠಿ ಗಡ್ಡೆಗಳು ಬೇಕಾಗ್ತವೆ, ಮಡಿ ಇದನ್ನೆಲ್ಲ ಹೇಗೆಲ್ಲ ತಯಾರು ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಮುಖ್ಯವಾಗಿ ಇದನ್ನು ಏರು ಮಡಿಗಳಲ್ಲಿ ನೆಡಬೇಕಾಗುತ್ತೆ. ಶುಂಠಿ ಎಲ್ಲ ಸುಮಾರು ಜನ ರೈತರು ಮಾಡ್ತಾ ಇರ್ತಕ್ಕಂಥ ಪದ್ಧತಿನೇ ಅದು. ಯಾಕೆ ಮುಖ್ಯವಾಗಿ ಏರು ಮಡಿ ಮಾಡೋಕ್ಕೆ ಇಷ್ಟಪಡ್ತೀರಂದರೆ ಶುಂಠಿಯಲ್ಲಿ ನೀರು ನಿಲ್ಲಬಾರದು. ಶುಂಠಿಗೆ ನೀರು ಬೇಕು, ಆದರೆ ನೀರು ನಿಲ್ಲಬಾರ್ದು. ಆ ದೃಷ್ಟಿಯಿಂದ ಏನು ಮಾಡ್ತೀವಿ, 10 ರಿಂದ 15 ಅಡಿ ಉದ್ದ ಇರ್ತಕ್ಕಂಥ ಮತ್ತು ಒಂದು 3 ಅಡಿ ಅಗಲ ಇರ್ತಕ್ಕಂಥ ಏರು ಮಡಿಗಳನ್ನು ಮಾಡಿಕೊಂಡು 1 ಅಡಿ ಅಂತರದಲ್ಲಿ ನಾವು ಶುಂಠಿಯನ್ನು ನೆಟ್ಕೋತೀವಿ. ಸಾಧಾರಣ ಒಂದು 600 ರಿಂದ 800 ಕಿಲೋಗ್ರಾಮ್ ಅಷ್ಟು ಹಸಿ ಕೊಂಬುಗಳು 1 ಎಕರೆಗೆ ಬೇಕಾಗುತ್ತೆ. ಗಡ್ಡೆಗಳು ಅನ್ಬೋದು ಅಥವಾ ಕೊಂಬುಗಳು ಅಂತ ಅಂದ್ರೆ ಅದನ್ನ ಚಿಕ್ಕದಾಗಿ ಮಾಡಿ ನೆಟ್ಕೋಬೇಕಾಗುತ್ತೆ. ಗಡ್ಡೆ ಅಂದ್ರೆ ಎಂಟೈರ್ ಗಡ್ಡೆ ಆಗುತ್ತೆ, ಅದನ್ನ ಬಿಡಿಸ್ಕೊಂಡು ಕೊಂಬುಗಳು ಅಂತ ಲೆಕ್ಕ ಮಾಡ್ತೀವಿ. ಸೊ ಅಷ್ಟು ಬೇಕಾಗುತ್ತೆ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಾಟಿ ಸಮಯದಲ್ಲಿ ಏನು ಶಿಫಾರಸು ಗೊಬ್ಬರ ಅಂತ, ಉದಾಹರಣೆಗೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ಕೇರಳದಲ್ಲಿ ಹೆಚ್ಚು ಶುಂಠಿಯನ್ನು ಬೆಳೀತಕ್ಕಂಥ ಪ್ರದೇಶ. ಅವರ ಒಂದು ಶಿಫಾರಸು ಏನಿದೆ ಅದನ್ನ ನೋಡೋದಾದ್ರೆ 75 kg ಸಾರಜನಕ, 50 kg ರಂಜಕ ಮತ್ತು 50 kg ಪೊಟ್ಯಾಷಿಯನ್ನ 1 ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದರ ಜೊತೆಗೆ ಬರೀ ಗೊಬ್ಬರಗಳು ಒಂದೇ ಅಲ್ಲ. ಈಗ ಮುಖ್ಯವಾಗಿ ಒಂದು 25 ಟನ್ ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಹೆಕ್ಟೇರ್ಗೆ. ಅದ್ರ ಜೊತೆಗೆ 2 ಟನ್ ಅಷ್ಟು ನೀಮ್ ಕೇಕ್, ಬೇವಿನ ಹಿಂಡಿಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದನ್ನು ಕೊಡೋ ವಿಧಾನ ನೋಡೋದಾದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನ ಎಲ್ಲ ಒಟ್ಟಿಗೆ ಕೊಡಬಾರ್ದು.
ಸಾರಜನಕದ ಅಂಶವನ್ನ ಪ್ರಾರಂಭಿಕ ಹಂತದಲ್ಲಿ ಅವಶ್ಯಕತೆ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ನೆಲಕ್ಕೆ 50 kg ರಂಜಕ ಮತ್ತು 25 kg ಅಷ್ಟು ಪೊಟ್ಯಾಷಿಯಂ ಕೊಡಿ ಅಂತ ಹೇಳ್ತೀವಿ ಪ್ರಾರಂಭದಲ್ಲಿ ನೆಲಕ್ಕೆ. ಅದು ಬೇಸಲ್ ಡೋಸ್ ಅಂತ ಕರೀತೀವಿ. ಅದು ಮೂಲ ಗೊಬ್ಬರ. ಆಮೇಲೆ ಟಾಪ್ ಡ್ರೆಸ್ಸಿಂಗ್ ಅಥವಾ ಮೇಲ್ಗೊಬ್ಬರವಾಗಿ 37.5 kg ಅಷ್ಟು ಸಾರಜನಕ ನಾವು 60 ದಿವಸದಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ 37.5 kg ಅಷ್ಟು ಸಾರಜನಕ ಮತ್ತೆ 25 kg ಅಷ್ಟು ಪೊಟ್ಯಾಷನ್ನ 120 ದಿವಸದ ನಂತರ ಕೊಡಬೇಕಾಗುತ್ತೆ. ಅಂದ್ರೆ ನಾಟಿ ಮಾಡಿದ 120 ದಿವಸದ ನಂತರ ಕೊಡಬೇಕಾಗುತ್ತೆ. ಅಂದ್ರೆ ಇದು ಹೆಕ್ಟೇರ್ಗೆ ಇದು. ಇನ್ನು ಮುಖ್ಯವಾಗಿ ಗಡ್ಡೆಗಳನ್ನ ಹೇಗೆ ಇದಕ್ಕಾಗಿ ತಯಾರು ಮಾಡ್ಕೋಬೇಕಾಗತ್ತೆ? ಇದರಲ್ಲಿ 2 ವಿಧಾನನ ಅನುಸರಿಸ್ತಾರೆ. ಸಾಂಪ್ರದಾಯಿಕವಾಗಿ ಅಂದ್ರೆ ಮೊದಲಿಂದ ಮಾಡ್ತಾ ಇರ್ತಕ್ಕಂಥ ಪದ್ಧತಿ ಏನಂದ್ರೆ, ಗಡ್ಡೆಗಳನ್ನ ತಂದು ಕೊಂಬುಗಳನ್ನ ಬಿಡಿಸ್ಕೋತಾರೆ. ಸುಮಾರು 1 ಇಂಚಿಂದ 2 ಇಂಚ್ ಅಷ್ಟು ಉದ್ದ ಇರತಕ್ಕಂಥ ಕೊಂಬುಗಳು ಮಾಡಿಕೊಂಡು ಸಾಧಾರಣ 20ರಿಂದ 25 ಗ್ರಾಮ್ ತೂಕ ಇರಬೇಕಾಗುತ್ತೆ. ಇದನ್ನ ಬಿಡಿಸ್ಕೊಂಡು ಅದನ್ನು ಸ್ವಚ್ಛ ಮಾಡಿಕೊಂಡು ಸಾಧಾರಣ 1 ಎಕರೆ ಪ್ರದೇಶ ತಗೊಂಡಾದರೆ ಒಂದು 600ರಿಂದ 800 ಕಿಲೋಗ್ರಾಮ್ ಅಷ್ಟು ನಾವು ಈ ಕೊಂಬುಗಳು ಬೇಕಾಗ್ತವೆ. ಇದನ್ನ ಏನ್ ಮಾಡ್ಕೋಬೇಕಂದ್ರೆ, ನೆಡೋಕ್ ಮೊದಲು ಒಳ್ಳೆ ಶುಂಠಿಯನ್ನು ತರಬೇಕು ಮೊದಲನೇದಾಗಿ. ಯಾಕಂದ್ರೆ ಅದು ಖಾತ್ರಿ ಮಾಡ್ಕೋಬೇಕು, ಬಹಳ ಮುಖ್ಯವಾದಂಥ ಅಂಶ. ಆ ಶುಂಠಿಯನ್ನ ಕೊಂಬುಗಳನ್ನ ಬಿಡಿಸಿದ ಮೇಲೆ 0.3 ಅಂದ್ರೆ 3 ಗ್ರಾಮ್ 1 ಲೀಟರ್ ನೀರಿಗೆ ಮ್ಯಾಂಕೋಜಬ್ ಪುಡಿ ಪ್ಲಸ್ 0.5 ಗ್ರಾಮ್ ಸ್ಪೆಕ್ಟ್ರೋಸೈಕ್ಲಿನ್, ಇದನ್ನ ಒಂದು ಮಿಶ್ರಣ ತಯಾರು ಮಾಡ್ಕೋಬೇಕು. ಇದರಲ್ಲಿ ಈ ಕೊಂಬುಗಳನ್ನ ಸುಮಾರು ಒಂದು ಅರ್ಧ ತಾಸು ನೆನೆಸ್ಬೇಕು. ಉದ್ದೇಶ ಇಷ್ಟೇ, ಇದರಲ್ಲಿ ಕೆಲವು ರೋಗಾಣುಗಳು ಗಡ್ಡೆ ಮುಖಾಂತರ ಬರ್ತವೆ. ಈ ಮ್ಯಾಂಕೋಜಬ್ ದ್ರಾವಣ ಮತ್ತು ಸ್ಟೆಪ್ಟೋಸೈಕ್ಲಿನ್ ಅಥವಾ ಕೆಲವರು ಕ್ಲೋರೋಪೈರಿಫಾಸ್ ಕೂಡ ಹಾಕ್ತಾರೆ. ಅದರ ಉದ್ದೇಶ ಏನಂದ್ರೆ, ಈ ಮೀಲಿ ಬಗ್ಸ್ ಕೂಡ ಬಂದಿರೋ ಚಾನ್ಸಸ್ ಇರುತ್ತೆ. ಆ ದೃಷ್ಟಿಯಿಂದ ಮತ್ತೆ ಈ ಗೆದ್ಲು ಕಾಟನೂ ಇರುತ್ತೆ. ಆ ದೃಷ್ಟಿಯಿಂದ ಏನ್ ಮಾಡ್ಬೇಕು, ಈಗ 3 ಗ್ರಾಮ್ ಮ್ಯಾಂಕೋಜಬ್ ಪ್ಲಸ್ 2 ಮಿಲಿ ಕ್ಲೋರೋಪೈರಿಫಾಸ್, ಇದು ಸ್ಟ್ಯಾಂಡರ್ಡ್. ಇದರ ಒಂದು ದ್ರಾವಣ ತಯಾರು ಮಾಡಿಕೊಂಡು, ಅಂದ್ರೆ 1 ಲೀಟರ್ಗೆ ಅಷ್ಟು ಬೇಕಾದ ನಿಮ್ಮ ಬ್ಯಾರೆಲ್ ಎಷ್ಟಿದೆ ಅಷ್ಟು ಬ್ಯಾರೆಲ್ಗೆ ರೆಡಿ ಮಾಡಿಕೊಂಡು ಆ ಬ್ಯಾರೆಲಲ್ಲಿ ಈ ಕೊಂಬುಗಳನ್ನ ನಾವು ಅದ್ದಬೇಕಾಗುತ್ತೆ. ಒಂದು ಅರ್ಧ ತಾಸು ಅದ್ಬಿಟ್ಟು ಆನಂತರ ಅದನ್ನ ಹೊರಗಡೆ ತೆಗೆದು 1-2-3 ತಾಸು ಒಣಗಿಸಿ ಆಮೇಲೆ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಇದರಿಂದ ಕೆಲವೊಂದು ರೋಗಗಳ ಕೀಟಗಳನ್ನ ನಿಯಂತ್ರಿಸಬಹುದು. ಮುಖ್ಯವಾಗಿ ಈಗ ತಾವು ಹೇಳಿದಾಗೆ ಗೆದ್ದಲು ಸಮಸ್ಯೆಗಿಂತ ಮೀಲಿ ಬಗ್ಸ್ ಅಂತ ಬರುತ್ತೆ, ಅಂದ್ರೆ ಇಟ್ಟು ತೆಗಿನಿ ಅಂತ. ಅದರ ಜೊತೆಗೆ ಕೆಲವು ರೋಗಾಣುಗಳು, ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇದರಲ್ಲಿ ಕ್ಯಾರಿ ಆಗಿರುತ್ತೆ. ಅದೆಲ್ಲ ಈ ಮ್ಯಾಂಕೋಜಬ್ ಮತ್ತು ಸ್ಟೆಪ್ಟೋಸೈಕ್ಲಿನ್ ಬಳಸೋದ್ರಿಂದ ಅವಲ್ಲೇ ಸಾಯ್ತವೆ. ಇನ್ನು ಈ ಪ್ರೋಟ್ರೇಗಳು ಅಂತ ಕೇಳ್ತಾ ಇರ್ತೀವಿ. ಸೊ ಇದು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ, ಅದರಲ್ಲೂ ಕೂಡ ಸಸಿಗಳನ್ನ ತಯಾರಿಸ್ಕೋಬಹುದು. ಪ್ರೋಟ್ರೇ ಪದ್ಧತಿಯಲ್ಲಿ ಸಸಿಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಸಾಕಷ್ಟು ಅನುಕೂಲಗಳಿದಾವೆ. ಮುಖ್ಯವಾಗಿ ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ಪದ್ಧತಿಯಲ್ಲಿ ಕೊಂಬುಗಳನ್ನ ಬಿಡಿಸ್ಕೊಂಡಾದ್ಮೇಲೆ ಪ್ರೋಟ್ರೇಗಳು ಬರುತ್ತೆ. ತರಕಾರಿ ಸಸಿ ಮಾಡ್ಕೊಂಡು, ಬದನೆ, ಟೊಮೆಟೊ ಸಸಿ ಮಾಡ್ಕೊಂಡಾಗೆ ಇದನ್ನ ಬೀಜ ಬಿತ್ತಿದಂಗೆ ಇದನ್ನ ಬಿತ್ಕೋಬೇಕಾಗುತ್ತೆ. ಪ್ರೋಟ್ರೇಗಳಲ್ಲಿ 30 ದಿವಸ ಬೆಳೆಸ್ಕೋಬೇಕು. ಬೆಳೆದಾದ್ಮೇಲೆ ಆನಂತರ ನಾವು ಮುಖ್ಯವಾದ ನೆಲಕ್ಕೆ ನಾಟಿ ಮಾಡ್ಕೋಬೇಕಾಗುತ್ತೆ. ಮುಖ್ಯ ಜಮೀನಿಗೆ ನಾಟಿ ಮಾಡಬೇಕು. ಇಲ್ಲಿ ಪ್ರೋಟ್ರೇಗಳು ಅಂದ ತಕ್ಷಣ ನಮಗೆ ಸಾಮಾನ್ಯವಾಗಿ ಈ ಕೋಕೋಪೀಟ್ ದೊರೆಯುತ್ತೆ. ಕೋಕೋಪೀಟು ಮತ್ತು ವರ್ಮಿ ಕಾಂಪೋಸ್ಟ್ ಹಾಕೊಂಡು ಫಿಲ್ ಮಾಡಿಕೊಂಡು ಅದಕ್ಕೆ ನಾವೇನು ಕೊಂಬುಗಳು ಬಿಡಿಸಿರ್ತೀವಲ್ಲ, ಸ್ವಲ್ಪ ಮೊಳಕೆ ಹೊಡಿತಕ್ಕಂಥ ಕೊಂಬುಗಳನ್ನು ಅದನ್ನು ನೆಟ್ಕೊಂಡ್ರೆ ಒಂದು 30 ದಿವಸದ ನಂತರ ಇದನ್ನು ನಾವು ನೆಟ್ಕೊಳ್ಬೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ, ಒಂದು ಪ್ರೋಟ್ರೇಗಳಲ್ಲಿ ನೆಟ್ಟಾದ್ಮೇಲೆ ಅವನ್ನು ಬಿಸಿಲಲ್ಲಿ ಇಡಂಗಿಲ್ಲ, ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಇಟ್ಕೋಬೇಕು. ನಮ್ಮಲ್ಲಿ ನೆರಳು ಪ್ರದೇಶ ಅಂದ ತಕ್ಷಣ ಮರದ ನೆರಳು ಇರ್ಬೋದು, ಇಲ್ಲ ಅಂದರೆ ಸಾಧ್ಯ ಆದರೆ ನೆರಳು ಪರದೆ, ಈ ಶೇಡ್ ಹೌಸಸ್ ಅಂತ, ಶೇಡ್ ನೆಟ್ಸ್ ಅಂತ ಇರ್ತೀವಿ, ಅಂಥ ಕಡೆ ಇದನ್ನು ಬೆಳೆಸ್ಕೊಳ್ಳೋದು ಉತ್ತಮ. ಸುಮಾರು ಇದರಲ್ಲಿ ನಾ ಹೇಳ್ದಂಗೆ 30ರಿಂದ 45 ದಿವಸಗಳಲ್ಲಿ ಈ ಸಸಿಗಳು ತಯಾರಾಗ್ತವೆ. ಈ ಸಸಿಗಳನ್ನ ನಾವು ನೆಲಕ್ಕೆ ನೆಟ್ಕೋಬಹುದು. ನೋಡಿ, ಈ ವಿಧಾನದ ಮಾಡೋದ್ರಿಂದ ಏನು ಅನುಕೂಲ ಅಂದರೆ, ಒಂದು ಸಸಿಗಳನ್ನ, ಉತ್ತಮ ಸಸಿಗಳನ್ನ ಬೆಳೆಸ್ಬೋದು. ಯಾಕಂದರೆ ಈಗ ಒಂದು ಪ್ರೋಟ್ರೇ ಅಂದರೆ 98 ಸೆಲ್ ಬರುತ್ತೆ. 98 ಸೆಲ್ಲಲ್ಲೇ ನಾವು ಸಸಿಗಳನ್ನ ಬಿತ್ತನೆ ಮಾಡಿಕೊಂಡು ಎಲ್ಲ ಉಟ್ಕೊಂಡಿರ್ತೇವೆ, ಅದನ್ನು ನಾವು ನಾಟಿ ಮಾಡ್ಕೋಬಹುದು. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ, ಒಂದು ಎಕರೆಗೆ ಈ ಒಂದು ಪದ್ಧತಿಯಲ್ಲಾದರೆ 200ರಿಂದ 300 ಕಿಲೋಗ್ರಾಮ್ ಅಷ್ಟು ಶುಂಠಿ ಸಾಕು. ನಾವು ಟ್ರೆಡಿಷನಲ್ ಪದ್ಧತಿ, ಸಾಮಾನ್ಯ ಪದ್ಧತಿಯಲ್ಲಾದರೆ 600ರಿಂದ 800 ಕಿಲೋಗ್ರಾಮ್ ಅಷ್ಟು ಶುಂಠಿ ಬೇಕಾಗುತ್ತೆ. ಅಂದರೆ 25% ಶುಂಠಿ ಸಾಕು ಇಲ್ಲಿ. ಅಂದರೆ ಉಳಿತಾಯ ಆಯಿತು, ಶುಂಠಿ ಉಳಿತಾಯ ಆಯಿತು, ಖರ್ಚು ಉಳಿತಾಯ ಆಯಿತು. ಮತ್ತೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ, ಸಸಿಗಳನ್ನು ನೆಟ್ಟಾಗ ನೆಲದಲ್ಲಿ 100ಕ್ಕೆ 100 ಪಾಲು ಉಟ್ಕೊತವೆ. ಈಗ ಬೇರೆ ಪದ್ಧತಿಯಲ್ಲಿ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ, ಈಗ 100 ಗಡ್ಡೆ ಹಾಕಿದೀವಿ ಅಂದರೆ 80 ಉಟ್ಕೊಳ್ಳೋದೇ ಗ್ರೇಟ್. ಆದರೆ ಈ ಪದ್ಧತಿಯಲ್ಲಿ ಸಸಿ ಆಗಿರೋದ್ರಿಂದ 100ಕ್ಕೆ 100 ಪಾಲು ನಾವು ಜಮೀನಿನಲ್ಲಿ ಗಿಡಗಳ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಮಡಿಗಳನ್ನು ನಾವು ಮಾಡಿಕೊಂಡು
ಆ ಮಡಿಗಳಿಗೆ ಈಗ ಗಡ್ಡೆಗಳನ್ನು ನಾಟಿ ಮಾಡಿರ್ತೀವಿ ಅಥವಾ ಪ್ರೋಟ್ರೇನಲ್ಲಿ ಮಾಡಿಕೊಂಡ್ರೆ ಸಸಿಗಳನ್ನು ನಾಟಿ ಮಾಡಿರ್ತೀವಿ. ಆನಂತರ ಈ ಹೊದಿಕೆ ಕೊಡೋದು ಬಹಳ ಮುಖ್ಯ ಅಂತ ನಾವು ಕೇಳಿದ್ದೀವಿ. ಈ ಹೊದಿಕೆಯನ್ನು ಯಾವಾಗ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ, ಏನು ಬಳಸ್ಕೋಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ರೈತರಲ್ಲೇ ಸಿಗ್ತಕ್ಕಂಥ ಯಾವುದೇ ತ್ಯಾಜ್ಯ ಇರ್ಬೋದು, ತ್ಯಾಜ್ಯಗಳನ್ನ ಬಳಸೋದು ಉತ್ತಮ. ಇಲ್ಲ ಕೆಲವು ರೈತರು ಹುಲ್ಲನ್ನೇ ಬಳಸ್ತಾರೆ, ಅವೈಲಬಿಲಿಟಿ ಇದ್ದರೆ ಅದನ್ನು ಬಳಸ್ಕೋಬೋದು. ಆದರೆ ಮುಖ್ಯವಾದ ಒಂದು ಇದೇನೆಂದರೆ ಒಂದು 2ರಿಂದ 3 ಹಂತದಲ್ಲಿ ನಾವು ಹೊದಿಕೆ ಕೊಡೋದು ಭಾಳ ಮುಖ್ಯ. ಯಾಕೆಂದರೆ ಮೊದಲನೇದಾಗಿ ಹೆಚ್ಚು ಮಳೆ ಬಂದಾಗ ಈ ಒಂದು ಮಡಿಗಳೇನಾಗ್ತವೆ ಚೆದರಿ ಹೋಗಿ ಮಣ್ಣು ಕೊಚ್ಕೊಂಡು ಹೋಗ್ತಂತ ಒಂದು ಕಾಣ್ಬೋದು, ಅದನ್ನು ತಡಿಬೋದು. 2ನೇದಾಗಿ ಕಳೆಗಳು ಬೆಳೆಯೋದನ್ನು ನಿಯಂತ್ರಣ ಮಾಡ್ಬೋದು. 3ನೇದಾಗಿ ಈಗ ಗಡ್ಡೆ ಹಾಕಿದ ಮೇಲೆ ಸಸ್ಯಗಳಿಗೆ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಇರ್ತದೆ, ಒಂದು ಸೂಕ್ಷ್ಮವಾದಂಥ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ನು ಹೊದಿಕೆ ಹಾಕಿದಾಗ ಆ ಒಂದು ಬೇಗ ಚೆನ್ನಾಗಿ ಉಟ್ಕೊಳ್ಳೋದನ್ನು ಗಮನಿಸ್ಬೋದು. ಸೊ ಈ ಒಂದು ಹೊದಿಕೆ ಹಾಕೋದು ಮುಖ್ಯವಾಗಿ ಪಾಲಿಸಲೇಬೇಕಾದಂಥ ಒಂದು ಪದ್ಧತಿ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ. ಅಂದರೆ ಯಾವಾಗ ಹಾಕಬೇಕಾಗತ್ತೆ ಇದನ್ನ? ಈಗ ಪ್ರಾರಂಭಿಕ ಹಂತದಲ್ಲಿ ಒಂದು 40 ದಿವಸದ ನಂತರ ಮತ್ತೆ 90 ದಿವಸದ ನಂತರ 3 ಹಂತ ಆದರೂ ಮಾಡ್ಕೊಳ್ಳೋದು ಉತ್ತಮ. ಯಾಕಂದರೆ ಈ ಕಳೆ ತೆಗೆದು ನಾವು ಈ ಹೊದಿಕೆಯನ್ನು ಹಾಕಬೇಕಾಗುತ್ತೆ. ಈಗ ನಾವು ಗೊಬ್ಬರ ಶಿಫಾರಸು ಮಾಡ್ತೀವಿ 2 ಹಂತದಲ್ಲಿ, ಅಂದರೆ ಮೇಲ್ಗೊಬ್ಬರವನ್ನು 2 ಸಾರಿ ಕೊಡ್ತೀವಲ್ಲ 40 ಮತ್ತು 60 ದಿವಸದಲ್ಲಿ. ಅದೇ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ಹೊದಿಕೆ ಕೂಡ ಹಾಕ್ಕೋಬೋದು ಅಂತ ಹೇಳ್ಬೋದು. ಇನ್ನು ಈ ಅಂತರ ಬೇಸಾಯ ಮಾಡೋದು ಮತ್ತು ಕಳೆ ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಇದನ್ನು ಯಾವಾಗ ಮಾಡಬೇಕಾಗತ್ತೆ ಅಂತೀರಿ? ಶುಂಠಿಯಲ್ಲಿ 2-3 ಥರದ ಅಂತರ ಬೇಸಾಯವನ್ನು ಮಾಡ್ಕೋಬೋದು. ಅಂದರೆ ಏನಂದರೆ ರಸಗೊಬ್ಬರಗಳನ್ನ ಹಾಕಕ್ಕೆ ಮೊದಲು ಕೈ ಆಡಿಸ್ತಾರೆ, ಕಳೆ ತೆಗೆದು ಆನಂತರ ರಸಗೊಬ್ಬರ ಕೊಡ್ತಕ್ಕಂಥ ಪದ್ಧತಿ, ಅದರ ಜೊತೆಗೆ ಹೊದಿಕೆ ಕೊಡ್ತಕ್ಕಂಥದ್ದು. ಈ 3 ರಸಗೊಬ್ಬರ ಹಾಕೋದು, ಕಳೆ ತೆಗೆಯೋದು ಮತ್ತೆ ಹೊದಿಕೆ ಹಾಕೋದು ಜೊತೆಗೆ ಹೋಗ್ಬೇಕಾಗುತ್ತೆ. ಜೊತೆಗೆ ಶುಂಠಿಗೆ ನೀರು ಬೇಕು, ಆದರೆ ಹೆಚ್ಚಾದ ನೀರಿದ್ದರೆ ರೋಗಗಳು ಜಾಸ್ತಿ. ಆ ದೃಷ್ಟಿಯಿಂದ ಬಸಿ ಕಾಲುವೆಗಳನ್ನ ಆವಾಗ ಸ್ವಚ್ಛ ಮಾಡ್ಕೋಬೇಕಾಗುತ್ತೆ. ಎಷ್ಟು ನೀರನ್ನು ತೆಗಿತೀರೋ ಶುಂಠಿಯಲ್ಲಿ ಅಷ್ಟು ಚೆನ್ನಾಗಿ ಶುಂಠಿ ಬರುತ್ತೆ. ಇದೊಂದು ಗಮನಿಸಬೇಕಾದ ಅಂಶ. ಆಮೇಲೆ ಗಡ್ಡೆಗಳು ಚೆನ್ನಾಗಿ ಮುಚ್ಕೊಳ್ಳೋಕ್ಕೋಸ್ಕರ ನಾವು ಹೊದಿಕೆಯನ್ನು ಹಾಕ್ತಾನೆ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ 40 ಮತ್ತು 90 ದಿವಸಗಳಲ್ಲಿ ಮೇಲ್ಗೊಬ್ಬರ ಕೊಡಬೇಕಾದ್ರೆ ಈಗ ಹೊದಿಕೆ ಕೊಡೋದನ್ನು ಕೂಡ ಮಾಡಲೇಬೇಕಾಗುತ್ತೆ. ಅಂದರೆ ಕಳೆ ತೆಗೆದು ರಸಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ಈ ಶುಂಠಿ ಬೆಳೆಯನ್ನು ಬೆಳೆದ ನಂತರ ಬೆಳೆ ಪರಿವರ್ತನೆಗೆ ಯಾವ್ಯಾವ ಬೆಳೆಗಳನ್ನು ಬೆಳ್ಕೋಬಹುದು, ಜೊತೆಗೆ ಶುಂಠಿ ಜೊತೆಯಲ್ಲಿ ಯಾವ್ಯಾವ ಮಿಶ್ರ ಬೆಳೆಗಳನ್ನು ಬೆಳ್ಕೋಬೇಕಾಗತ್ತೆ ಅಂತೀರಿ? ಶುಂಠಿ ನಾ ಹೇಳಿದಾಗೆ ಸಾಕಷ್ಟು ರಸಗೊಬ್ಬರಗಳನ್ನ ಇಷ್ಟಪಡ್ತಕ್ಕಂಥ ಒಂದು ಬೆಳೆ. ಅದಾದ ನಂತರ ಕಡಿಮೆ ರಸಗೊಬ್ಬರಗಳು ಇಷ್ಟಪಡ್ತಕ್ಕಂಥ ಬೆಳೆಗಳನ್ನ ಬೆಳ್ಕೋಬೇಕಂದ್ರೆ ಶುಂಠಿ ಬೆಳೆದ ನಂತರ ಉದಾಹರಣೆಗೆ ರಾಗಿ, ಭತ್ತ, ಎಳ್ಳು ಇಂಥ ಮರಗೆಣಸು ಇಂಥವನ್ನ ಹಾಕ್ಕೋಬೋದು. ಕಾಫಿ, ತೆಂಗು, ಅಡಿಕೆ, ಕಿತ್ತಳೆ ತೋಟಗಳು ಕೂಡ ಅಂತರ ಬೆಳೆಯಾಗಿ ಕೂಡ ಇದನ್ನು ಚೆನ್ನಾಗಿ ಬೆಳೀಬೋದು. ಒಂದು ಗಮನಿಸಬೇಕಾದ ಅಂಶ ಅಂದರೆ ಈಗ ಕೆಲವು ತರಕಾರಿಗಳು ಬೆಳೆಯೋಕ್ಕೆ ಪ್ರಯತ್ನ ಮಾಡಿದರೆ ಶುಂಠಿ ನಂತರ ಒಳ್ಳೆಯ ಪದ್ಧತಿ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡೋದು. ಉದಾಹರಣೆಗೆ ಟೊಮೆಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ, ಶೇಂಗಾ ಇಂಥ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ಕಾರಣ ಇಷ್ಟೇ, ಈ ಶುಂಠಿಗೆ ಬರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ರೋಗ ಈ ಬೆಳೆಗಳಿಗೂ ಬರುತ್ತೆ. ಆ ದೃಷ್ಟಿಯಿಂದ ಈ ಬೆಳೆಗಳನ್ನ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ತರಕಾರಿ ಬೆಳೆಗಳನ್ನು ಬೆಳಿಬಾರ್ದು ಅಂತ ಈ ನಾ ಹೇಳಿದಂಥ ಕೆಲವು ತರಕಾರಿಗಳು ಅಂಥದನ್ನು ಬೆಳಿಬಾರ್ದು. ಅಂದರೆ ಟೊಮೆಟೊ, ಆಲೂಗಡ್ಡೆ, ಮೆಣಸಿನಕಾಯಿ, ಬದನೆಕಾಯಿ, ನೆಲಗಡಲೆ ಇದನ್ನು ಬೆಳಿಬಾರ್ದು. ಇನ್ನು ನೀರಾವರಿ ಆಶ್ರಯ ಇರೋಂಥವ್ರು ನೀರನ್ನು ಎಷ್ಟು ದಿನಕ್ಕೊಂದ್ಸರಿ ಕೊಡಬೇಕಾಗತ್ತೆ? ಅಂತರ ಬೇಸಾಯವನ್ನು ಯಾವಾಗ ಮಾಡ್ಕೋಬೇಕಾಗತ್ತೆ? ಶುಂಠಿ ಆ್ಯಕ್ಚುಲಿ ನೀರನ್ನು ಬಯಸ್ತಕ್ಕಂಥ ಬೆಳೆ ಆಗಿರೋದ್ರಿಂದ ನಾವು 8ರಿಂದ 10 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಹೋಗ್ಬೇಕು. ಆಮೇಲೆ ಅಂತರ ಬೇಸಾಯ ಮುಖ್ಯವಾಗಿ ಕಳೆಗಳು ಜಾಸ್ತಿ ಬೆಳೀತಾ ಹೋಗ್ತವೆ. ಪ್ರಾರಂಭಿಕ 2-3 ತಿಂಗಳಲ್ಲಿ ಅಂದರೆ 90 ದಿವಸಗಳವರೆಗೂ ಕಳೆಗಳನ್ನು ತೆಗಿತಾ ಹೋಗ್ಬೇಕು. ಆನಂತರ ಶುಂಠಿ ಬೆಳೆದು ಅದನ್ನು ಮುಚ್ಕೊತಾ ಹೋಗುತ್ತೆ. ಶುಂಠಿಯನ್ನು ಯಾವುದೇ ಕಾರಣಕ್ಕೂ ಗಮನಿಸಬೇಕಾದ ಅಂಶ, ಸತತವಾಗಿ 2-3 ವರ್ಷ ಅದೇ ಜಮೀನಿನಲ್ಲಿ ಅದೇ ತಾಕಿನಲ್ಲಿ ಬೆಳಿಬಾರ್ದು. ಅಂದರೆ ಬೆಳೆ ಪರಿವರ್ತನೆ ಮಾಡಲೇಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಆ ಶುಂಠಿ ಬೆಳೆ ಎಷ್ಟು ತಿಂಗಳಿಗೆ ಕೊಯ್ಲಿ ಬರುತ್ತೆ, ಆ ಕೊಯ್ಲನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತು ಸಂಸ್ಕರಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅಂತೀರಿ? ಶುಂಠಿಯನ್ನು ಇತ್ತೀಚೆಗೆ ಏನಾಗಿದೆ, ಹಸಿ ಶುಂಠಿಯಾಗಿ ಬಳಸೋದು ಜಾಸ್ತಿ ಇದೆ. ಅದರ ಜೊತೆಗೆ ಸುಮಾರು ರೈತರು ಒಣಶುಂಠಿ ಮಾಡ್ಕೊತಾರೆ ಮತ್ತು ಸಂಸ್ಕರಣೆ ಕೂಡ ಮಾಡ್ಕೊತಾರೆ. ಈಗ ಹಸಿ ಶುಂಠಿಗೋಸ್ಕರ ಆದರೆ ಒಂದು 6ರಿಂದ 7 ತಿಂಗಳು ಬೆಳೆದಂಥ ಶುಂಠಿಯನ್ನು ನಾವು ಕೊಯ್ಲು ಮಾಡ್ಬೋದು. ಇದನ್ನು ಕೊಯ್ಲು ಮಾಡಿದ ಸುಲಭ ವಿಧಾನ ಅಂದರೆ ಅದನ್ನು ಗಡ್ಡೆಯನ್ನು ಅಗೆದು ಸ್ವಚ್ಛ ಮಾಡಿ ಬಳಸ್ಕೊಳ್ತಕ್ಕಂಥದ್ದು. ಸುಮಾರು 1 ಎಕರೆ ಪ್ರದೇಶಕ್ಕೆ ಒಂದು 20 ಟನ್ವರೆಗೂ ಹಸಿ ಶುಂಠಿಯನ್ನು ನಾವು
ಪಡಿಬಹುದು. ಆದರೆ ಒಣಶುಂಠಿ ಮಾಡಬೇಕಾದ್ರೆ ಗಮನಿಸಬೇಕಾದ ಅಂದರೆ 8 ತಿಂಗಳ ನಂತರ ನಾವು ಕೊಯ್ಲು ಮಾಡ್ಕೋಬೇಕು. ಆಮೇಲೆ ಗಡ್ಡೆಗಳನ್ನ ಸಪ್ರೇಟ್ ಮಾಡಿ ಅದನ್ನು ಸ್ವಚ್ಛ ಮಾಡಿ ತೊಳೆದು ಅದಕ್ಕೆ ಆದಂಥ ತೊಳೆಯತಕ್ಕಂಥ ಒಂದು ಮೆಷಿನರಿನೇ ಮಾಡ್ಕೊಂಡಿದ್ದಾರೆ ಈಗ. ತೊಳೆದಾದ್ಮೇಲೆ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತಕ್ಕಂಥದ್ದು ಅಷ್ಟೇ ಪದ್ಧತಿ. ಅಂದರೆ ಈ ಮಣ್ಣು ಎಲ್ಲ ಅಂಟ್ಕೊಂಡಿರುತ್ತೆ, ತೆಗಿಬೇಕಾಗುತ್ತೆ. ಆದರೆ ಇತ್ತೀಚೆಗೆ ರೈತರ ಮಟ್ಟದಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಸಲ್ಫರ್ ಡೈಆಕ್ಸೈಡ್ ಫ್ಯೂಮಿಂಗ್ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಮಾಡ್ತಿದ್ದಾರೆ. ಅಂದರೆ ಅದು ಮಿತಿಯಲ್ಲಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸಲಹೆ ಮಾಡ್ತೀನಿ. ಸಿಂಪಲ್ ಆಗಿ ನೀವು ಸಿಪ್ಪೆ ತೆಗೆದು 1 ವಾರ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು, ಒಣಶುಂಠಿ ಆಗುತ್ತೆ. ನಾವು ಒಣಶುಂಠಿ ರಿಕವರಿಗೆ ನೋಡೋದಾದರೆ ಅಂದರೆ ಹಸಿಶುಂಠಿ 100 kg ಇದ್ದರೆ ಸಾಧಾರಣವಾಗಿ 20-25 kg ಅಷ್ಟು ಒಣಶುಂಠಿಯನ್ನು ಪಡಿಬೋದು. ಅದಲ್ಲದೆ ಹಸಿಶುಂಠಿಯನ್ನು ಕೆಲವರು ಏನು ಮಾಡ್ತಾರೆ, ಉಪ್ಪಿನ ದ್ರಾವಣದಲ್ಲಿ ಶೇಖರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಕೂಡ ಉಂಟು. 30% ಉಪ್ಪಿನ ದ್ರಾವಣ ತಯಾರು ಮಾಡಿಕೊಂಡು ಸುಮಾರು ದಿವಸ ಇಡಲಿಕ್ಕೆ, ಕೆಡದಿರೋ ಇಡಲಿಕ್ಕೆ ಉಪ್ಪಿನ ದ್ರಾವಣದಲ್ಲಿ ಸಂಗ್ರಹಣೆ ಮಾಡುವ ಒಂದು ಪದ್ಧತಿ ಕೂಡ ಇದೆ. ಅದನ್ನು ಎಲ್ಲಿ ಸಾಧ್ಯವೋ ಅಲ್ಲಿ ಕೂಡ ಮಾಡ್ಕೋಬೋದು ಅಂತ ಹೇಳ್ತೀನಿ ಸಂದರ್ಭ. ಇನ್ನು ಮುಖ್ಯವಾಗಿ ಈ ಬಿತ್ತನೆ ಗಡ್ಡೆಗಳು ನಮಗೆ ಬೇಕಾಗ್ತಾ ಇರ್ತವೆ. ನಮ್ಮಲ್ಲೇ ಬೆಳೆದಂಥ ಬೆಳೆಯಿಂದ ಬಿತ್ತನೆ ಗಡ್ಡೆಗಳನ್ನು ಸಂಗ್ರಹಿಸಿ ದಾಸ್ತಾನು ಮಾಡುವಂಥ ಕ್ರಮ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ರೋಗರಹಿತ ತಾಕುಗಳನ್ನ ಗುರುತಿಸ್ಕೋಬೇಕು. ಮೊದಲನೇದಾಗಿ ಒಂದು 8 ತಿಂಗಳು ಬೆಳೆದಾಗಲೇ ನಾವು ಫಸ್ಟ್ ತಾಕುಗಳನ್ನ ಗುರುತಿಸ್ಕೊಂಡು ಆ ತಾಕುಗಳಿಂದ ಬಿತ್ತನೆ ಗಡ್ಡೆಯನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಆರಿಸಿ ಬೀಜಕ್ಕೋಸ್ಕರ ಅಂತಲೇ ನಾವು ಗುರುತಿಸಿರ್ತಕ್ಕಂಥ ತಾಕುಗಳಿಂದ ಗಡ್ಡೆಗಳನ್ನ ತೆಗೆದಾದ್ಮೇಲೆ ಅವುಗಳನ್ನ ಚೆನ್ನಾಗಿ ತೊಳೆದು 0.3 ಅಂದರೆ 3 ಗ್ರಾಮ್ ಮ್ಯಾಂಕೋಜಮ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಅಂತ ಲೆಕ್ಕ, ಪ್ಲಸ್ ಜೊತೆಗೆ ಕ್ವಿನಾಲ್ಪಾಸ್ 3 ml ಇಷ್ಟು ಪ್ರಮಾಣದ ಒಂದು ದ್ರಾವಣವನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಅದ್ದಿ ಆನಂತರ ಅವನ್ನ ಸ್ವಲ್ಪ ಒಣಗಿಸಿ ಗೋಣಿ ಚೀಲಗಳಲ್ಲಿ ಸಂಗ್ರಹಣೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಶುಂಠಿಯನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ಅಂದರೆ ಮುಖ್ಯವಾಗಿ ಬಿತ್ತನೆ ಗಡ್ಡೆಗಳಿಗಾಗಿ ಕೊಯ್ಲಾದ್ಮೇಲೆ ನಮಗೆ ಸುಮಾರು 5-6 ತಿಂಗಳ ಶೇಖರಣೆ ಮಾಡಬೇಕಾಗುತ್ತೆ. ಈ ಒಂದು ಪದ್ಧತಿಯನ್ನು ಮಾಡಿ ಸ್ವಲ್ಪ ಒಣಗಿದ ಮರಳು ಅಥವಾ ಮರದ ಪುಡಿಯೊಂದಿಗೆ ಶೇಖರಣೆ ಮಾಡಿದರೆ ಉತ್ತಮ ಅಂತ ಕಂಡು ಬಂದಿದೆ. ಅಂದರೆ ಒಂದು 6-8 ತಿಂಗಳು ವಯಸ್ಸಾಗಿರುವಂಥ ಬೆಳೆಯಿಂದ ಈ ಗಡ್ಡೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಬಿತ್ತನೆ ಗಡ್ಡೆಗಳನ್ನು. ಇನ್ನು ಈ ಶುಂಠಿ ಬೆಳೆಯ ಸಸ್ಯ ಸಂರಕ್ಷಣಾ ಕ್ರಮಗಳಿಗೆ ಬಂದರೆ ಈ ಶುಂಠಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆ ಯಾವುದು ಅಂತೀರಿ? ಶುಂಠಿಯಲ್ಲಿ 2 ಪ್ರಮುಖ ಕೀಟಗಳು ಬರ್ತವೆ. ಮೊದಲನೇದಾಗಿ ಕಾಂಡ ಕೊರೆಯುವ ಹುಳ, ಮತ್ತು ಶುಂಠಿ ಬೆಳೆದಾದ್ಮೇಲೆ ಇಟ್ಟು ತೆಗಣಿ, ಅಂದರೆ ಗಡ್ಡೆಯಲ್ಲಿ ಇಟ್ಟು ತೆಗಣಿ ಇರ್ತಕ್ಕಂಥದ್ದು. ಅಂದರೆ ಇವೆರಡಕ್ಕೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಶುಂಠಿ 3 ತಿಂಗಳು 2 ತಿಂಗಳ ಹಂತದಲ್ಲಿ ಈ ಕಾಂಡ ಕೊರೆಯುವ ಹುಳ ಬಾಧ ಜಾಸ್ತಿ ಇರುತ್ತೆ. ಇದೇನು ಮರಿಗಳು ಏನು ಮಾಡ್ತಾವೆ ಅಂದರೆ ಕಾಂಡವನ್ನು ಕೊರಿತವೆ, ಕೊರೆದಾದ್ಮೇಲೆ ಸುಳಿ ಒಣಗ್ತಾ ಹೋಗುತ್ತೆ. ಸೊ ಒಣಗಿದ ಮೇಲೆ ತುದಿ ಮುಗಿತು ಮತ್ತೆ ಪಕ್ಕದಲ್ಲಿ ಮರಿ ಬರಬೇಕಾಗುತ್ತೆ. ಪ್ರಮುಖವಾದಂಥ ಒಂದು ಲಕ್ಷಣ, ಈ ಹಾನಿಯ ಲಕ್ಷಣ ಅಂತ ಹೇಳ್ಬೋದು. ಹತೋಟಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನೋಡೋದಾದ್ರೆ ಈಗ ಡೈಮಿಥಿಯೋಟ್ ಸಾಮಾನ್ಯವಾಗಿ ದೊರೀತಕ್ಕಂಥ ಕೀಟನಾಶಕ, ಅದನ್ನು 1.7 ml ಅಂದರೆ 1.5 ml ಅಷ್ಟು 1 ಲೀಟ್ರಿಗೆ ಬಳಸ್ಬೋದು. ಇಲ್ಲಾಂದರೆ ಮಾನೋಕ್ರೋಟೋಫಾಸ್ ಆದರೆ 2 ಮಿಲಿಯನ್ನು 1 ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಹುಳದ ಬಾಧೆಯನ್ನು ನಿಯಂತ್ರಣ ಮಾಡ್ಬೋದು. ಅದರ ಜೊತೆಗೆ ನಾ ಹೇಳ್ದಾಗೆ ಶುಂಠಿಗೆ ಬರ್ತಕ್ಕಂಥ ಇನ್ನೊಂದು ಕೀಟ ಅಂದರೆ ಇಟ್ಟು ತಿಗಣಿ. ಅದು ಕೊಯ್ಲಿನ ನಂತರ ಹೆಚ್ಚು ಸಮಸ್ಯೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನಾನ ಇತ್ತು ಅಂದರೆ ಕ್ಲೋರೋಪೈರಿಫಾಸ್ 2 ಮಿಲಿಯನ್ನು ನಾವು ಸುರಿಬೇಕಾಗುತ್ತೆ, ಗಡ್ಡೆಗಳು ಸುರಿಬೇಕಾಗುತ್ತೆ. ಅದರ ಅದು ಉಪಚಾರ ಮಾಡಬೇಕಾಗುತ್ತೆ. ಅಂದರೆ 1 ಲೀಟ್ರ್ ನೀರಿಗೆ 2 ಮಿಲಿಲೀಟ್ರ್ ಕ್ಲೋರೋಪೈರಿಫಾಸ್ ದ್ರಾವಣವನ್ನು ಹಾಕ್ಕೊಂಡು ಕರಗಿಸ್ಕೊಂಡು ಅದರಿಂದ ಉಪಚರಿಸಬೇಕಾಗುತ್ತೆ. ಗಡ್ಡೆಗಳಿಗೆ ಸುರಿಬೇಕು, ಬೆಡ್ಗೆ ಎಲ್ಲಿ ಸಮಸ್ಯೆ ಇದೆ ಅನ್ನೋ ಕಡೆ. ಇಲ್ಲ ಅಂದರೆ ಅದನ್ನು ಗಡ್ಡೆ ಕೊಯ್ಲಾದ್ಮೇಲೆ ಅದನ್ನು ಉಪಚಾರ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತೀರಿ ಶುಂಠಿ ಬೆಳೆಗೆ? ಶುಂಠಿ ಬೆಳೆಗೆ ಒಂದು ಗಡ್ಡೆ ಕೊಳೆ ರೋಗ ಮುಖ್ಯವಾದಂಥ ರೋಗ. ಅದು ಇದರಲ್ಲಿ 2 ರೋಗಾಣುಗಳು ಸೇರ್ಕೊಂಡಿರುತ್ತೆ. ಅದರ ಜೊತೆಗೆ ಕೆಲವು ಸಮಯದಲ್ಲಿ ಜಂತು ಹುಳು ಕೂಡ ಸೇರ್ಕೊಳ್ಳುತ್ತೆ. ಅಂದರೆ ಬ್ಯಾಕ್ಟೀರಿಯಾ ಒಂದು, ಎರಡನೇದಾಗಿ ಒಂದು ಫಂಗಸ್ ಅಂದರೆ ಶಿಲೀಂಧ್ರ ಒಂದು, ಬ್ಯಾಕ್ಟೀರಿಯಾ ಒಂದು, ಮತ್ತೊಂದು ಜಂತು ಹುಳು. ಈ 3 ಸೇರಿ ಶುಂಠಿ ಗಡ್ಡೆ ಕೊಳೆ ರೋಗಕ್ಕೆ ಕಾರಣ ಆಗಿರ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ರೋಗವನ್ನು ನಿಯಂತ್ರಣ ಮಾಡೋಕ್ಕೆ ಸಮಗ್ರವಾದಂಥ ಒಂದು ಪದ್ಧತಿ ಅನುಸರಿಸಬೇಕಾಗುತ್ತೆ. ಸಮಗ್ರ ಪದ್ಧತಿ ಅಂತ ನೋಡೋದಾದ್ರೆ ಒಳ್ಳೆ ಗಡ್ಡೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಬೀಜೋಪಚಾರ ಮಾಡ್ಕೊಳ್ತಕ್ಕಂಥದ್ದು. ನಾಟಿ ಮಾಡೋ ಸಂದರ್ಭದಲ್ಲಿ ಇವು ಚೆನ್ನಾಗಿ ಬಸಕಾಲುಗಳನ್ನು ಕೊಡ್ತಕ್ಕಂಥದ್ದು, ಬಸಿಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಏನು ಈ ಗಡ್ಡೆ ಕೊಳೆ ರೋಗ ಬಂದಿರುತ್ತೋ ಅಂಥ ಒಂದು ಪ್ರದೇಶಕ್ಕೆ ಕೆಲವು ಶಿಲೀಂಧ್ರನಾಶಕಗಳಾದ ಉದಾಹರಣೆಗೆ 2 ಗ್ರಾಮ್ ಕ್ಯಾಪ್ಟಾನ್ ಇರ್ಬೋದು, ಅಥವಾ ಮ್ಯಾಂಕೋಜೆಬ್
2 ಗ್ರಾಮ್ ಪುಡಿ, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಅದು 3 ಗ್ರಾಮ್. ಈ ಕೆಮಿಕಲ್ಸ್ ಅಲ್ಲಿ ಯಾವುದೇ ಒಂದನ್ನು 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಅದನ್ನು ಸುರಿಬೇಕು, ಗಡ್ಡೆಗೆ ಸುರಿಬೇಕು. ಯಾಕಂದ್ರೆ ರೋಗಾಣು ಸಾಮಾನ್ಯವಾಗಿ ಮಣ್ಣಿನಲ್ಲೇ ಹರಡುತ್ತೆ. ಆ ದೃಷ್ಟಿಯಿಂದ ಇದನ್ನು ಸಿಂಪರಣೆಗಿಂತ ಈ ಬೆಡ್ಗಳು ಸುರಿಯೋದು ಬಹಳ ಮುಖ್ಯ. ಬುಡಕ್ಕೆ ಹಾಕಬೇಕಾಗುತ್ತೆ. ಇದು ಮುಖ್ಯವಾಗಿ ಗೆಡ್ಡೆ ಕೊಳೆ ರೋಗ. ಇನ್ಯಾವ ರೋಗ ಬರುತ್ತೆ? ಅದ್ರ ಜೊತೆಗೆ ಎಲೆ ಚುಕ್ಕೆ ರೋಗ ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಹೆಚ್ಚು ಮಳೆ ಪ್ರದೇಶದಲ್ಲಿ ಅಥವಾ ಯಾವಾಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಂತ ಸಂದರ್ಭದಲ್ಲಿ ಚುಕ್ಕೆಗಳು ಕಾಣಿಸ್ಕೊತವೆ ಎಲೆಗಳ ಮೇಲೆ. ಇದನ್ನು ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಉದಾಹರಣೆಗೆ ಮ್ಯಾಂಕೋಜಬ್ ದ್ರಾವಣ ಏನಿದೆ, 2 ಗ್ರಾಮ್ 1 ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಬೋರ್ಡ್ ತಯಾರು ಮಾಡ್ಕೊಳ್ತಕ್ಕಂಥ ರೈತರಿದ್ದರೆ 1% ಬೋರ್ಡವನ್ನು ಕೂಡ ಇದಕ್ಕೆ ಸಿಂಪಡಣೆ ಮಾಡಿ ಈ ಒಂದು ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಈ ಲಘು ಪೋಷಕಾಂಶಗಳ ಮಿಶ್ರಣ ಇಂಥದ್ದನ್ನ ಸಿಂಪಡಣೆ ಮಾಡಬೇಕಾಗತ್ತಾ? ಈಗ ಒಂದು ಉದಾಹರಣೆಗೆ IASR ಕಾಲಿಕಟ್ ಅವರು ಒಂದು ಸಂಶೋಧನೆಯಿಂದ ಹೊರಬಂದಿರತಕ್ಕಂತಹ IASR ಜಿಂಜರ್ ಸ್ಪೆಷಲ್ ಅಂತ ಹೇಳ್ತಾರೆ, ಶುಂಠಿ ವಿಶೇಷ ಅಂತ. ಇದರಲ್ಲೇ ಲಘು ಪೋಷಕಾಂಶಗಳು ಸೇರ್ಕೊಂಡಿದ್ದಾವೆ, ಅದರ ಒಂದು ಮಿಶ್ರಣ ಅದು. ಈ ಒಂದು ಸಂಸ್ಥೆಯ ಶಿಫಾರಸಿನಂತೆ 3 ರಿಂದ 4 ಸಾರಿ ಶುಂಠಿಗೆ ಸಿಂಪಡಣೆ ಮಾಡ್ಬೋದು ಅಂತ ಹೇಳ್ತಾರೆ. ನಾಟಿ ಆದಮೇಲೆ 1 ತಿಂಗಳಿಗೆ ಅಂದರೆ 5 ಗ್ರಾಮ್ 1 ಲೀಟರ್ ಪ್ರಮಾಣದಲ್ಲಿ 30ನೇ ದಿವಸ, 60ನೇ ದಿವಸ, 90ನೇ ದಿವಸ, 120ನೇ ದಿವಸ 3 ರಿಂದ 4 ಸಾರಿ ಸಿಂಪಡಣೆ ಮಾಡೋದ್ರಿಂದ ಶುಂಠಿ ಇಳುವರಿಯಲ್ಲಿ 20% ಜಾಸ್ತಿ ಮಾಡ್ಬೋದು ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಅದನ್ನು ಬಳಸಬಹುದಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SY ಚಂದ್ರಶೇಖರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9442855873. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9442855873. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಕೃಷಿ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ SY ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ.